ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಎಲ್ಲ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗ್ತಾ ಇದೆ ಅಂತ ಅನ್ಕೋತಿದ್ರೆ ಈ ಕಡೆ ಕರ್ಣನ ಮದುವೆ ಸಾಹಿತ್ಯ ಜೊತೆನ ಖಂಡಿತ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ. ಬಟ್ ಖಂಡಿತ ಕರ್ಣನ ಮದುವೆ ಸಾಹಿತ್ಯ ಜೊತೆ ಆಗತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಇಲ್ಲಿ ಕರ್ಣ ಕರಿಮಣಿ ಇಟ್ಕೊಂಡಿದ್ದಾನೆ. ಜೊತೆಗೆ ಅಂಕಲ್ ನೀವು ಏನೂ ಕೂಡ ಯೋಚನೆ ಮಾಡಬೇಡಿ. ಈ ಕರ್ಣ ಒಮ್ಮೆ ಮಾತು ಕೊಟ್ಟ ಅಂದರೆ ಅವನ ಮಾತನ್ನು ಜೀವನಾದರೂ ಪಣಕ್ಕಿಟ್ಟು ತನ್ನ ಮಾತನ್ನು ಉಳಿಸ್ಕೋತಾನೆ ಅಂತ ತಾನೇ ವಿಶ್ವನಾಥ್ ಅಂಕಲ್ಗೆ ಕೊಟ್ಟಂತಹ ಮಾತುಗಳನ್ನ ಕರ್ಣ ನೆನಪು ಮಾಡ್ಕೋತಾನೆ. ಅಷ್ಟರಲ್ಲಿ ಈ ಕಡೆ ಅವರ ತಮ್ಮ ಬರ್ತಾರೆ. ಇನ್ನೂ ಯಾಕೆ ಇಲ್ಲಿದೆಯಾ, ನನಗೆ ಬರ್ತಿರೋ ಕೋಪಕ್ಕೆ ಇಲ್ಲೇ ಮುಗಿಸ್ಬಿಡ್ತೇನೆ ನೀನು, ಇವಾಗ ಯಾಕೆ ಇಲ್ಲಿದೆಯಾ ಅಂತದಾಗ ಈಗ ಸಮಾಧಾನ ಆಯಿತಾ, ಅಣ್ಣ ಕೋಮಕ್ಕೆ ಹೋಗಿದ್ದಾನೆ ಅಂತ ನೋಡಿ ಖುಷಿ ಆಗಿರ್ಬೇಕಲ್ವ ಅಂದಾಗ ಅಂಕಲ್ ಪ್ಲೀಸ್ ಅಂಕಲ್ ನನಗೆ ಗೊತ್ತಿರಲಿಲ್ಲ ಅಂಥದ್ದಾಗತ್ತೆ ಅಂದಾಗ ಗೊತ್ತಿರಲಿಲ್ಲ, ಗೊತ್ತಿಲ್ಲದೆ ಈ ರೀತಿ ಮಾಡಿದ್ರೆ ಗೊತ್ತಾಗಿದ್ರೆ ಏನು ಮಾಡ್ತಿದ್ದೆ ನೀನು, ಜೀವನೇ ತೆಗೆದುಬಿಡ್ತಿದ್ಯಾ. ತನ್ನ ಮಗಳನ್ನೇ ಮರ್ಯಾದೆ ಜೀವ ಅಂತ ಅಂದ್ಕೊಂಡಿದ್ದ ನನ್ನ ಅಣ್ಣ ತಲೆ ಎತ್ಕೊಂಡು ಓಡಾಡ್ತಿದ್ರು, ಅವ್ರನ್ನ ತಲೆ ತಗ್ಸುವಾಗ ಮಾಡಿಬಿಟ್ಟೆ. ನೀನು ಮಾಡಿರೋ ಕೆಲಸಕ್ಕೆ ಮೊದಲು ಒಂದು ಕ್ಷಣ ಕೂಡ ಇಲ್ಲಿರಬೇಡ. ನೀನಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ದಾರೆ ವಿಶ್ವನಾಥ್ ಅಂಕಲ್ ತಮ್ಮ. ಈ ಕಡೆ ಅವ್ರ ತಂದೆ ಬಂದು ಹೋಗಪ್ಪ ದಯವಿಟ್ಟು ಇಲ್ಲಿಂದ ನಿನ್ನ ಹತ್ರ ಒಂದು ಮಾತು ಕೇಳ್ಕೊತೀನಿ, ಅದನ್ನು ನಡೆಸ್ಕೊಡ್ತೀಯಾ ಅಂದರೆ ಏನು ತಾತ ಅಂತ ಕೇಳಿದಾಗ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬೇಡು ಅಂತ ಕೇಳ್ಕೊತಿದ್ದಾರೆ. ನಂತರ ಈ ಕಡೆ ಇನ್ನೇನು ಮಾಡೋದು ಅಂತ ಕರ್ಣ ಅವರ ಆಶೀರ್ವಾದ ತೊಗೊಳಕ್ಕೆ ಹೋದರೆ ಹಿಂದೆ ಸರಿದು ಬಿಡ್ತಾರೆ. ತಾತ ಇನ್ನೇನು ಮಾಡೋದು ಅಂತ ಹೇಳಿ ನನಗೆ ಮುಖ್ಯವಾಗಿ ಈಗ ಬೇಕಾಗಿರೋದು ವಿಶ್ವನಾಥ್ ಅಂಕಲ್ ಒಂದು ಮಾತನ್ನು ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದ್ದೆ ಈ ಕಡೆ ಬಂದು ತನ್ನ ಪಿ ಎಗೆ ಕಾಲ್ ಮಾಡ್ತಾನೆ. ಪಿ ಎ ಆಲ್ರೆಡಿ ಮಲ್ಕೊಂಡಿರ್ತಾರೆ. ಬಾಸ್ ಕಾಲ್ ಅಂತ ನೋಡಿದ್ದೆ, ಬಾಸ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದಿರಾ ಏನು ಅಂದಾಗ ನಾನೀಗ ಒಂದು ಅಡ್ರೆಸ್ ಕಳಿಸ್ತೀನಿ, ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ನನಗೆ ಈಗಲೇ ಬೇಕು ಅಂತ ಹೇಳ್ತಾರೆ. ಸರಿ ಬಾಸ್ ಬೆಳಗ್ಗೆ ಅಷ್ಟರಲ್ಲಿ ಹೇಳ್ತೀನಿ ಅಂದಾಗ ಇವಾಗಲೇ ಬೇಕು ಅಂತಾರೆ. ಸರಿ ಆಯಿತು ಬಾಸ್. ಏನು ಬಾಸು ಇವತ್ತು ಮಧ್ಯರಾತ್ರಿಲಿ ಕೇಳ್ತಿದ್ದಾರೆ ಒಬ್ಬರು, ಅಂದರೆ ಅವ್ರ ಗ್ರಹಚಾರ ಮುಗೀತು ಅಂತ ಹೇಳ್ತಾರೆ. ನಂತರ ಒಂದು ಇನ್ವಿಟೇಷನ್ ಕಾರ್ಡ್ನ ಕಳಿಸ್ತಾರೆ, ಅಡ್ರೆಸ್ ಇರೋ ಇನ್ವಿಟೇಷನ್ ಕಾರ್ಡ್ನ. ಕರ್ಣ ನಂತರ ಅಡ್ರೆಸ್ನ ನೋಡಿ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾರೆ ಪಿ ಎ. ನಂತರ ಲೊಕೇಶನ್ನ ಕೂಡ ಕಳಿಸ್ತಾರೆ. ನಂತರ ಈ ಕಡೆ ಆಲ್ರೆಡಿ ಕರ್ಣ ಸಾಹಿತ್ಯ ಮದುವೆ ಆಗಬೇಕಾಗಿರೋ ವಿಶ್ವನಾಥ್ ಅಂಕಲ್ ಫ್ರೆಂಡ್ ಮನೆಗೆ ಬಂದಿದ್ದಾರೆ. ಅಲ್ಲಿ ಒಳಗಡೆ ಹೋಗೋದಕ್ಕೆ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ನಾನು ಅವ್ರ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಿದ್ರೆ ಮೇಲ್ಗಡೆಯಿಂದ ಅವ್ರು ನೋಡೆ ನೀನಾ ಒಳಗಡೆ ಬಿಡಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಒಳಗಡೆ ಬರ್ತಿದ್ದಾಗೆ ವಿಶ್ವನಾಥ್ ಅಂಕಲ್ ಫ್ರೆಂಡ್ಗೆ ಅವ್ರ ಫ್ಯಾಮಿಲಿಗೆ ಇವನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಕಾರಣನ ಏನಪ್ಪ ಇದು ಕಾರಣ ಅಂದ್ಕೊಂಡ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ತಿಳಿಯತ್ತ. ನಂತರ ಈ ಕಡೆ ಡಾಕ್ಟರ್ ಹತ್ರ ಅಜ್ಜಿ ತಾತ ಮತ್ತು ಮೊಮ್ಮಗಳು ಸಾಹಿತ್ಯ ಹಾಗೆ ಅವ್ರ ತಮ್ಮ ಜೊತೆಗೆ ಅವರ ಚಿಕ್ಕಮ್ಮ ಸಾಹಿತ್ಯ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ. ಅಪ್ಪ ಏನಾಗುತ್ತೆ ಏನು ಅಂತ ಕೇಳ್ತಿದ್ರೆ ನೋಡಿ ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ವಿ, ಯಾಕಂದರೆ ಅದಕ್ಕೆ ಕಾರಣ ನಿಮ್ಮ ತಂದೆನೇ. ನೆನೆ ಬಂದಾಗ ಹೇಳಬೇಕು ಅಂತಲೇ ನಾನು ಹೇಳಿದೆ, ಬಟ್ ಅವ್ರು ಆ ವಿಷಯನ ತಳ್ಳಿ ಹಾಕಿಬಿಟ್ರು. ಬಿಕಾಸ್ ಮಗಳು ಮದುವೆ ಆಗಬೇಕು, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ನಾವು ಕೂಡ ಪ್ರೈವಸಿನ ಕಾಪಾಡ್ಕೋಬೇಕಾಯಿತು. ನೋಡಿ ಆಲ್ರೆಡಿ ನಿಮ್ಮ ತಂದೆಗೆ ತುಂಬಾ ಹಾರ್ಟ್ ಅಟ್ಯಾಕ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ಇವತ್ತು ನಾಳೆ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ, ಆಲ್ರೆಡಿ ಅವ್ರು ಕೌಂಟ್ ಡೇಸಲ್ಲಿದ್ದರು. ಅಂಥದ್ರಲ್ಲಿ ಇಂಥ ಒಂದು ಅನಾಹುತ ಘಟಿಸಿದಾಗ ನಾವು ಏನು ಮಾಡೋಕ್ಕಾಗತ್ತೆ, ಎಲ್ಲ ಕೂಡ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಬಟ್ ಎಲ್ಲ ಕೂಡ ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ತನ್ನ ತಂದೆಗೆ ಇಂಥ ಕಾಯಿಲೆ ಇದೆ, ತನ್ನ ಮಗನಿಗೆ ಇಂಥ ಕಾಯಿಲೆ ಇದೆ ಅಂತ. ಹಾಗಾದರೆ ಮಾವನ ಗತಿ ಏನು, ಹಾಗಾದರೆ ನಮ್ಮ ಗತಿ ಏನು, ಮಾವ ಹೊರಟೋಗ್ಬಿಟ್ರೆ ಅಂತ ನಾದನೆ ಪೇಚು ಹಾಡ್ತಿದ್ದಾರೆ. ನಂತರ ಈ ಕಡೆ ಸಾಹಿತ್ಯ ಮತ್ತು ತಾತ ಇಬ್ಬರು ಕೂಡ ಅಪ್ಪನ ನೋಡ್ಬೋದಾ, ನಾವು ತೊಂದರೆ ಇಲ್ದಾಗೆ ಅವ್ರಿಗೆ ತೊಂದರೆ ಮಾಡಿದಾಗ ನೋಡ್ತೀವಿ ಅಂತಾರೆ. ಸರಿ ನೀವಿಬ್ಬರು ಹೋಗಿ ನೋಡಿ ಅಂತ ಡಾಕ್ಟರ್ ಕೂಡ ಪರ್ಮಿಷನ್ ಕೊಡ್ತಾರೆ. ನಂತರ ಹೋಗಿ ಅಪ್ಪನ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ತನ್ನ ಅಪ್ಪ ತನ್ನನ್ನು ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ನೆನೆಸ್ಕೊಂಡು ಈ ಕಡೆ ತಾತ ಕೂಡ ಕಣ್ಣೀರು ಹಾಕ್ತಿದ್ದಾರೆ, ಮೊಮ್ಮಗಳನ್ನು ಸಮಾಧಾನ ಮಾಡ್ತಿದ್ದಾರೆ. ಈ ಕಡೆ ಕರ್ಣನ ನೋಡ್ತಿದ್ದಾಗೆ ವಿಶ್ವನಾಥ್ ಅಂಕಲ್ ಫ್ರೆಂಡ್ ಫ್ಯಾಮಿಲಿ ತುಂಬಾ ಖುಷಿ ಪಡ್ತಿದ್ದ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ, ನಾನು ಮರ್ಯಾದೆಗೆ ತುಂಬಾ ಬೆಲೆ ಕೊಡ್ತೀನಿ. 4 ಜನ ನಮ್ಮ ಮರ್ಯಾದೆನ ನೋಡಿ ಹೆಮ್ಮೆ ಪಡಬೇಕು, ನನ್ನ ಮರ್ಯಾದೆನೇ ನನಗೆ ಹೆಮ್ಮೆ. ಆ ಒಂದು ಮರ್ಯಾದೆ ಉಳಿಸ್ಕೊಂಡು ಹೋಗುವಂಥ ಸೊಸೆನೇ ಬರಬೇಕು. ಇವತ್ತಿನ ಕಾಲದಲ್ಲಿ ಎಂತೆಂಥ ಹೆಣ್ಮಕ್ಳು ಇರ್ತಾರೆ, ಅವ್ರ ನಡುವೆ ಒಂದು ಒಳ್ಳೆಯ ಹುಡುಗಿನ ತರಬೇಕು ಅನ್ನೋದು ನನ್ನ ಮಗಂಗೆ ಆಸೆ ಆಗಿತ್ತು. ಅದಕ್ಕೋಸ್ಕರನೇ ಅಳೆದು ತೂಗು ಯೋಚನೆ ಮಾಡಿ ನನ್ನ ಫ್ರೆಂಡ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿಕೊಂಡೆ. ಆದರೆ ನೋಡು ಮದುವೆ ದಿನ ಏನೆಲ್ಲ ಆಗೋಯ್ತು. ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡ್ರೆ ಏನು ಮಾಡಿಬಿಟ್ಲು ಆ ಹುಡುಗಿ. ಅದಕ್ಕೆ ನೀನಿಂದ ನಮಗೆ ತುಂಬಾ ಉಪಕಾರ ಆಯಿತು. ಒಂದು ಮರ್ಯಾದೆನೇ ನಮ್ಮ ಒಂದು ಐಶ್ವರ್ಯ ಸಂಪತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ, ಅದೇ ಮೂರ ಬಟ್ಟೆ ಆಗಿ ಮರ್ಯಾದೆ ಬೀದಿ ಪಾಲಾಗ್ಬಿಡ್ತಿತ್ತು. ಮದುವೆ ಆಗಿರೋ ಹುಡುಗಿನ ನಮ್ಮನೆಗೆ ತಂದ್ಕೋತಿದ್ವಿ, ನಿನ್ನಿಂದ ನಮಗೆ ದೊಡ್ಡ ಉಪಕಾರ ಆಯಿತು ಅಂತ ಹೇಳ್ತಿದ್ರೆ ಈ ಕಡೆ ಕರ್ಣ ಅಂತೂ ಸಾರಿ ಅಂಕಲ್, ನಾನು ಇಲ್ಲಿಗೆ ಬಂದಿರೋದೆ
ತಪ್ಪು ಮಾಡಿಲ್ಲ ಸಾಹಿತ್ಯವರು ಅಂತ ಹೇಳೋದಕ್ಕೆ. ಯಾಕಂದರೆ ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಒಂದು ತಪ್ಪು ತಿಳುವಳಿಕೆ ಮಿಸ್ಕನ್ಸೆಪ್ಷನ್ನಿಂದ ಇಷ್ಟೆಲ್ಲ ಆಗಿಬಿಟ್ಟಿದೆ. ಅವ್ರ ಮಗಳು ಪುಟ್ಟಕ್ಕೆ ಹೆಚ್ಚಿನ ಆ ಹುಡುಗಿ ಮದುವೆನೇ ನಡೆದಿಲ್ಲ. ಅದನ್ನೆಲ್ಲ ನಾನೇ ಕ್ರಿಯೇಟ್ ಮಾಡಿದ್ದು. ನನ್ನ ಫ್ರೆಂಡ್ ಮದುವೆ ಆಗ್ತಿರೋ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ಟೆ, ಪ್ರೀತಿ ಮಾಡಿದ ಹುಡುಗಿ. ಅದಕ್ಕೋಸ್ಕರ ಅಷ್ಟೆಲ್ಲ ಹಂಗಾಮ ಕ್ರಿಯೇಟ್ ಆಯಿತು. ನನ್ನಿಂದ ಇವತ್ತು ವಿಶ್ವನಾಥ್ ಅಂಕಲ್ ಜೀವ ಅಪಾಯದಲ್ಲಿದೆ, ಅವರು ಕೋಮಾದಲ್ಲಿದ್ದಾರೆ. ಪ್ಲೀಸ್ ಅಂಕಲ್, ಸಾಹಿತ್ಯನ ಮದುವೆ ಮಾಡ್ಕೊಳ್ಳಿ, ನಿಮ್ಮ ಮಗಂಗೆ ಹೇಳಿ ಮದುವೆ ಆಗೋದಕ್ಕೆ ಅಂತ. ಈ ಕಡೆ ಏನಪ್ಪ ಮಾತಾಡ್ತಿದ್ಯಾ? ಇಷ್ಟೊತ್ತು ನಾನು ರೆಪ್ಯುಟೇಷನ್ ಬಗ್ಗೆ ಹೇಳಿದ್ದು ಅರ್ಥ ಆಗಲಿಲ್ವಾ? ಹೋ, ಈಗ ಆ ಅಂಕಲ್ಲು ಹೇಳಿ ನಿಮ್ಗೆ ಈ ರೀತಿ ಹೇಳಿ ಮದುವೆ ಮಾಡಿಸು ಅಂತ ಹೇಳಕ್ಕೆ ಕಳಿಸಿದಾರ ಅಂತ ಫ್ರೆಂಡ್ ಮಗ ಕೂಡ ಮಾತಾಡ್ತಾರೆ. ಮದುವೆ ಆಗಬೇಕಾಗಿತ್ತು ಹುಡುಗ. ಈ ಕಡೆ ಅವರಮ್ಮ ಕೂಡ ಏನಪ್ಪ ನೆನೆ ಅಷ್ಟೆಲ್ಲ ಆಯಿತು, ನಮ್ಮ ಮರ್ಯಾದೆ ಅಷ್ಟೆಲ್ಲ ಹೋಯಿತು. ನಿಜ ಹೇಳಬೇಕು ಅಂದರೆ ನಮ್ಮ ಮರ್ಯಾದೆ ಕಳೆದಿದ್ದ ಆ ಹುಡುಗಿಗೆ ಕೆನ್ನೆಗೆ ಬಾರಿಸಿ ಬರಬೇಕಿತ್ತು, ಮೌನವಾಗಿ ಬಂದಿದ್ದೇ ಹೆಚ್ಚಾಯಿತು ನಾವು ಅಂತ ಹೇಳ್ತಿದ್ದಾರೆ. ಈ ಕಡೆ ಇಲ್ಲ ಅಂಕಲ್, ನಾವು ಹೇಳಿದ್ದು ನಿಜ, ನಾನು ಇವಾಗ ಹೇಳ್ತಿರೋದು ನಿಜ ಅಂದಾಗ ನಿನ್ನ ಮಾತನ್ನು ಯಾರು ನಂಬ್ತಾರೆ? ನನ್ನ ಮರ್ಯಾದೆ ಅಷ್ಟೆಲ್ಲ ಹೋದ್ಮೇಲೆ ಇಷ್ಟೊತ್ತು ನಿಮಗೆ ನಮ್ಮ ಮರ್ಯಾದೆ ಪಾಠ ಮಾಡಿದ್ದೀನಿ, ನಮ್ಮ ಮರ್ಯಾದೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ದೀನಿ. ಈಗಲೂ ಕೂಡ ಅದನ್ನೇ ಮಾತಾಡ್ತಿದ್ಯಾ? ಸುಮ್ಮನೆ ಮನೆಯಿಂದ ಆಚೆ ಹೋಗು ಅಂತ ಹೇಳಿ ದಬ್ಬೆ ಬಿಡ್ತಾರೆ. ಜೊತೆಗೆ ದುಡ್ಡು ಅವಶ್ಯಕತೆ ಇದೆಯಾ, ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಕೇಳ್ತಿದ್ದಾರೆ. ಇಲ್ಲ, ನನ್ನ ದುಡ್ಡನ್ನು ಅವಶ್ಯಕತೆನೇ ಯಾವತ್ತೂ ಇಲ್ಲ, ಯಾಕಂದರೆ ದುಡ್ಡಿನ ಕಷ್ಟನೇ ನನಗೆ ಬಂದಿಲ್ಲ ಅಂತ ಹೇಳಿದರು. ಕರ್ಣನ ಮಾತುಗಳನ್ನ ಅವ್ರು ಯಾರೂ ಕೂಡ ನಂಬೋಕೆ ತಯಾರಿಲ್ಲ. ನಂತರ ಈ ಕಡೆ ಕರ್ಣನ ಹೊಡೋರ ಕಡೆ ಏನೋ ದಬ್ಬಿಡ್ತಾರೆ. ರಾತ್ರಿ ಇದೆಲ್ಲವೂ ಕೂಡ ನಡೀತದೆ. ಬಟ್ ಬೆಳಿಗ್ಗೆ ಎದ್ದು ಬಂದು ವಿಶ್ವನಾಥ್ ಅಂಕಲ್ ಫ್ರೆಂಡ್ ನೋಡಿದ್ರೆ ಈಗಲೂ ಕೂಡ ಅಲ್ಲೇ ಕರ್ಣ ಇದ್ದಾರೆ. ಏನಪ್ಪ ಇದು ಇನ್ನೂ ಕೂಡ ಹೋಗಿಲ್ವಾ? ಒಂದು ಸತಿ ಹೇಳಿದರೆ ಅರ್ಥ ಆಗಲ್ವಾ ಅಂದಾಗ, ನೋಡಿ ಅಂಕಲ್, ನಾನು ಇಲ್ಲಿಗೆ ಬಂದಿದ್ದು ಮದುವೆ ಮಾಡಿಸೋದಕ್ಕೆ. ಸಾಹಿತ್ಯ ಅವರ ಮದುವೆನೇ ವಿಶ್ವನಾಥ್ ಅಂಕಲ ಕೊನೆಯ ಆಸೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅವರ ಮಗಳ ಮದುವೆ ನಡೆಯುತ್ತೆ ಅಂತ. ಆ ಮಾತನ್ನ ನಾನು ಉಳಿಸ್ಕೋತೀನಿ. ಅವ್ರ ಮದುವೆ ನಿಮ್ಮ ಮಗನ ಜೊತೆ ಫಿಕ್ಸ್ ಆಗಿತ್ತು, ಆದರೆ ಅದು ನನ್ನಿಂದ ತಪ್ಪಾಯಿತು. ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಬಂದಿದ್ದೀನಿ. ಒಮ್ಮೆ ಕರ್ಣ ತೀರ್ಮಾನ ಮಾಡ್ದ ಅಂದರೆ ಅವನ ಜೀವ ಹೋಗಿ ಅದು ಏನೇ ಆದರೂ ಕೂಡ ತನ್ನ ಅಂದ್ಕೊಂಡಿದ್ದನ್ನು ಸಾಧಿಸದೆ ಬಿಡುವುದಿಲ್ಲ. ಈಗ ನಾನು ಮಾತು ಕೊಟ್ಟಿದ್ದೀನಿ, ನನ್ನ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ನನ್ನ ಜೀವ ಬೇಕಿದ್ರೆ ಪಣವಾಗಿಡ್ತೀನಿ. ಬೇಕಿದ್ರೆ ಮೋಡ ಕವಿದು ಮಳೆ ನಿಂತು ಹೋಗ್ಬೋದು, ಆದರೆ ಕರ್ಣ ಮಾತು ಕೊಟ್ಟ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಒಂದು ಬಾರಿ ಅನ್ಯಾಯ ಆಗಿದೆ, ಆದರೆ ಮತ್ತೆ ಆ ಹುಡುಗಿಗೆ ಆಗಿರೋ ಅನ್ಯಾಯನ ನಾನೇ ಸರಿಪಡಿಸ್ತೀನಿ. ನಿಮ್ಮ ಮಗನ ಮತ್ತು ಸಾಹಿತ್ಯ ಅವರ ಮದುವೆನ ಮಾಡಿಸ್ತೀನಿ ಅಂತ ಚಾಲೆಂಜ್ ಆಗ್ತಿದ್ದಾನೆ. ಹೇಳಿದ್ರೆ ಅರ್ಥ ಆಗಲ್ವ? ಸುಮ್ಮನೆ ಇಲ್ಲಿಂದ ಹೋಗ್ತಾರೆ. ಅದು ಹೇಗೆ ಮದುವೆ ಮಾಡಿಸ್ತೀಯ, ನಾವು ನೋಡೇ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಕರ್ಣ ಮದುವೆ ಮಾಡಿಸ್ತಾನ, ಅಥವಾ ಅವರು ಏನು ಬೇಕಾದ್ರೆ ನೀನು ಹಾಳು ಮಾಡಿದ್ಯಾ ಅಂದಮೇಲೆ ನೀನು ಮದುವೆ ಮಾಡ್ಕೊ, ಅದಕ್ಕೆ ನಮ್ಗೆ ಯಾಕೆ ಹೇಳೋಕೆ ಬರ್ತಿದ್ಯಾ? ಇನ್ನೊಂದು ಜೊತೆ ಮದುವೆ ಆಗಿರೋಳನ್ನ ನನ್ನ ಮಗಂಗೆ ತಂದ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರ. ಈ ಕಡೆ ಅದೇ ಒಂದು ಸರಿಯಾದ ದಾರಿ ಅಂದ್ಕೊಂಡು ಹೋಗಿ ಸಾಹಿತ್ಯ ಕುತ್ತಿಗೆಗೆ ಕರಿಮಣಿ ಹಾಕೇ ಬಿಡ್ತಾನೆ ಕರ್ಣ. ಅಥವಾ ಕರ್ಣಂಗಿರೋ ಇನ್ಫ್ಲೂಯೆನ್ಸ್ಗೆ, ಪವರ್ಗೆ ಈ ಕಡೆ ಇವರಿಬ್ಬರನ್ನ ಎದುರಿಸಿ ಸಾಹಿತ್ಯ ಮದುವೆನ ನಿಶ್ಚಯ ಮಾಡ್ತಾನೆ. ಈ ಕಡೆ ಅವರೇ ಬಂದು ಸಾಹಿತ್ಯ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋಕ್ಕೆ ಮುಂದಾಗಿ ಅಂದು ಎಲ್ಲ ರೀತಿಯ ಸತ್ಯ ಬೈಲಾಗತ್ತೆ. ಹೆದರಿ ಮದುವೆ ಆಗ್ತಿದ್ದೀನಿ ಅಂದಾಗ ಸಾಹಿತ್ಯನೇ ಮದುವೆ ಬೇಡ ಅಂತಾಳೆ. ಅಥವಾ ಈಗಲೇ ಕರ್ಣ ಹಾಸ್ಪಿಟಲ್ಗೆ ಬಂದು ಕರಿಮಣಿ ಹಾಕ್ಬಿಡ್ತಾನೆ. ನೋವಲ್ಲಿರೋ ಸಾಹಿತ್ಯ ಜೀವನ ಒಂದು ಬಿಗ್ ಟ್ವಿಸ್ಟ್ ಸಿಗತ್ತಾ, ಮಹಾ ತಿರುವು ಸಿಗತ್ತಾ ಈ ಕತೆಗೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.